ಸ್ನೇಹಿತರೆ, ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಕಡೆ ಅಘನಾಶಿನಿ ನದಿ, ಮತ್ತೊಂದೆಡೆ ಅರಬ್ಬಿ ಸಮುದ್ರದ ವಿಹಂಗಮ ನೋಟ. ಇದರ ನಟ್ಟ ನಡುವಿನ ಭೂಭಾಗದಲ್ಲಿ ತಲೆ ಎತ್ತಿ ನಿಂತಿರುವ ಅಭೇದ್ಯವಾದ ಕೋಟೆ ಇದು. ಒಂದು ಕಾಲದಲ್ಲಿ ವಿದೇಶಗಳಿಗೆ ಕಾಳುಮೆಣಸನ್ನ ರಫ್ತು ಮಾಡ್ತಿದ್ದ ಈ ಕೋಟೆಯ ಇತಿಹಾಸವೇ ಒಂದು ರೋಚಕ ಕಥನ. ಈ ಕೋಟೆಯ ಕಥೆಯನ್ನು ಕೇಳಿದರೆ ಕನ್ನಡ ನಾಡಿನ ಬಗ್ಗೆ ಇನ್ನಷ್ಟು ಹೆಮ್ಮೆಯಾಗುತ್ತೆ. ಬನ್ನಿ ತಡ ಮಾಡದೆ ಆ ಕೋಟೆ ಯಾವುದು, ವಿದೇಶಗಳಿಗೂ ಕಾಳುಮೆಣಸನ್ನ ರಫ್ತು ಮಾಡಲು ಬಲಿಷ್ಠವಾದ ಈ ಕೋಟೆಯನ್ನು ನಿರ್ಮಿಸಿದವರು ಯಾರು, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಪಡ್ಕೊಂಡು ಬರೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಮಿರ್ಜಾನ್ ಕೋಟೆ ಇದು ಕೇವಲ ಶತ್ರುಗಳಿಂದ ರಾಜ್ಯವನ್ನ ಕಾಪಾಡೋಕೆಂದೇ ಕಟ್ಟಿಕೊಂಡ ಕೋಟೆ ಮಾತ್ರವಲ್ಲ. 15ನೇ ಶತಮಾನದಲ್ಲಿಯೇ ವಿದೇಶಿ ನೆಲೆಗಳಿಗೆ ಕಾಳುಮೆಣಸು ಮತ್ತಿತರ ಸಾಂಬಾರ್ ಪದಾರ್ಥಗಳನ್ನು ರಫ್ತು ಮಾಡೋಕೆಂದೇ ಲ್ಯಾಟರೈಟ್ ಕಲ್ಲುಗಳಿಂದ ನಿರ್ಮಿಸಲಾದ ಬಲಿಷ್ಠವಾದ ಕೋಟೆ ಇದು. ಈ ಕೋಟೆಯಲ್ಲಿ ಏನಿಲ್ಲ ಹೇಳಿ. ಇಲ್ಲಿ ಕಾಳುಮೆಣಸಿನ ರಾಣಿಯೆಂದೇ ಖ್ಯಾತವಾಗಿ ಜನರ ಬಾಯಲ್ಲಿ ಅವ್ವರಸಿ ಅಂತ ಪ್ರೀತಿಯಿಂದ ಕರೆಸಿಕೊಂಡ ಉತ್ತರ ಕನ್ನಡ ಮಣ್ಣಿನ ಹೆಮ್ಮೆಯ ಮಗಳಾದ ರಾಣಿ ಚೆನ್ನಭೈರಾದೇವಿಯ ಆಡಳಿತದ ಕುರುಹುಗಳಿವೆ. ನಮ್ಮ ಪೂರ್ವಜರು ವ್ಯಾಪಾರ ವ್ಯವಹಾರಗಳಲ್ಲಿ ನಿಷ್ಠಾವಂತರಾಗಿದ್ದರು ಎಂಬುದರ ಬಗ್ಗೆ ಇಲ್ಲಿರುವ ಅನೇಕ ಸ್ಥಳಗಳು ಸಾಕ್ಷಿಯಾಗಿದ್ರೆ, ಇಲ್ಲಿನ ಪ್ರತಿ ಕಲ್ಲುಗಳು ಚೆನ್ನಭೈರಾದೇವಿಯ ಆಡಳಿತದ ಶೌರ್ಯದ ಕಥೆಯನ್ನ ನಮಗೆ ಹೇಳುವಂತೆ ಭಾಸವಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವ ಈ ಕೋಟೆ ನೋಡಲು ಎಷ್ಟು ಅದ್ಭುತವಾಗಿದೆಯೋ ಇದರ ನಿರ್ಮಾಣ ಕಾರ್ಯ ಕೂಡ ಅಷ್ಟೇ ಅದ್ಭುತವಾಗಿದೆ. ಸುಮಾರು 11 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಈ ಕೋಟೆ ನಿರ್ಮಾಣವಾಗಿದ್ದು, ಜಂಬಿಟ್ಟಿಗೆ ಕಲ್ಲುಗಳಿಂದ ಈ ಕೋಟೆಯನ್ನ ಕಟ್ಟಲಾಗಿದೆ. 4 ಪ್ರವೇಶ ದ್ವಾರವನ್ನ ಈ ಕೋಟೆ ಹೊಂದಿದ್ದು, ಕೋಟೆಯ ಒಳಭಾಗದಲ್ಲಿ ಪಾಕಶಾಲೆ, ಬಾವಿ, ದರ್ಬಾರ್ ಹಾಲ್, ಕಾವಲು ಗೋಪುರ, ರಹಸ್ಯ ಮಾರ್ಗಗಳು, ಮದ್ದುಗುಂಡುಗಳನ್ನು ಶೇಖರಿಸಿಡುವ ಸ್ಥಳ, ದೀಪಸ್ತಂಭಗಳನ್ನು ನಾವು ಇಂದಿಗೂ ಅಂದು ಪಶ್ಚಿಮ ಕರಾವಳಿಯನ್ನ ಆಳುತ್ತಿದ್ದ ಗೇರುಸೊಪ್ಪೆಯ ರಾಣಿಯಾದ ಚೆನ್ನಭೈರಾದೇವಿಯು ತನ್ನ ಹಿಡಿತದಲ್ಲಿದ್ದ ಈ ಸ್ಥಳದಲ್ಲಿ ಕೋಟೆಯನ್ನ ಕಟ್ಟಿ ಈ ಕೋಟೆಯ ಮೂಲಕವೇ ಪೋರ್ಚುಗಲ್ ಮತ್ತಿತರ ಐರೋಪ್ಯ ದೇಶಗಳಿಗೆ ಕಾಳುಮೆಣಸನ್ನ ರಫ್ತು ಮಾಡುತ್ತಿದ್ದಳು ಅಂತ ಹೇಳಲಾಗುತ್ತೆ. ಇಂದಿಗೂ ಕೂಡ ಕೋಟೆಯ ಒಳಭಾಗದಲ್ಲಿ ಹಲವಾರು ಬಾವಿಗಳಿದ್ದು, ಈ ಬಾವಿಗಳನ್ನು ಕಾಳುಮೆಣಸುಗಳು ಕೆಡದಂತೆ ಸಂಗ್ರಹಿಸಿಡಲು ಉಪಯೋಗಿಸಲಾಗ್ತಿತ್ತು ಅಂತ ಒಂದಿಷ್ಟು ಇತಿಹಾಸಕಾರರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅಲ್ಲದೆ ಕಾವಲು ಗೋಪುರಗಳನ್ನು ಇಣುಕಿ ನೋಡಿದ್ರೆ ದೂರದ ಪ್ರದೇಶವು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಫಿರಂಗಿಗಳನ್ನು ತೂರಿಸಲು ಅನುಕೂಲವಾಗುವಂತೆ ಇಲ್ಲಿನ ಗೋಪುರಗಳನ್ನು ನಿರ್ಮಿಸಲಾಗಿದ್ದು, ಬುರುಜುಗಳನ್ನು ಹತ್ತಲು ಮೆಟ್ಟಿಲುಗಳ ವ್ಯವಸ್ಥೆ ಕೂಡ ಇದೆ. ಸಮುದ್ರ ಅಥವಾ ಬೇರೆ ಯಾವ ಮಾರ್ಗದ ಮೂಲಕ ಯಾರೇ ಈ ಊರನ್ನ ಪ್ರವೇಶಿಸಲು ಯತ್ನಿಸಿದ್ರೂ ಅವರು ಸೈನಿಕರಿಗೆ ಸ್ಪಷ್ಟವಾಗಿ ಗೋಚರವಾಗುವಂತೆ ಇಲ್ಲಿನ ಕಾವಲು ಗೋಪುರಗಳು ನಿರ್ಮಿತವಾಗಿದೆ. ಆಯಾಕಟ್ಟಿನ ಪ್ರದೇಶದಲ್ಲಿ ನಿರ್ಮಿತವಾಗಿರುವ ಈ ಕೋಟೆಯ ಮೇಲೆ ಹಲವಾರು ಬಾರಿ ದಾಳಿಗಳು ಆಗಿವೆ. ಆದರೆ ವಿಜಯನಗರದ ಸಾಮಂತರಾಗಿದ್ದ ಗೇರುಸೊಪ್ಪ ಸಂಸ್ಥಾನದ ರಾಣಿಯಾದ ಚೆನ್ನಭೈರಾದೇವಿಯು 54 ವರ್ಷಗಳ ಕಾಲ ಈ ಕೋಟೆಯನ್ನ ತನ್ನ ಕಣ್ಗಾವಲಿನಲ್ಲಿಟ್ಟುಕೊಂಡಿದ್ದು ಮಾತ್ರವಲ್ಲದೆ ಸುಮಾರು 5,000 ಕ್ರೋಜಿ ಡೋಸ್ನಷ್ಟು ಕಾಳುಮೆಣಸುಗಳನ್ನು ರಾಣಿ ಚೆನ್ನಭೈರಾದೇವಿಯು ಐರೋಪ್ಯ ರಾಷ್ಟ್ರಗಳಿಗೆ ರಫ್ತು ಮಾಡುತ್ತಿದ್ದಳು ಅಂತ ಇತಿಹಾಸಕಾರರು ಹೇಳ್ತಾರೆ. ಈ ಕೋಟೆಯನ್ನು ಸಂಶೋಧಿಸುವ ಸಂಶೋಧನಕಾರರಿಗೆ ಹಳೆ ಕಾಲದ ಚಿನ್ನದ ನಾಣ್ಯಗಳು, ಕಬ್ಬಿಣದ ಗುಂಡುಗಳು, ಭೂಕುಡಿಕೆಗಳು ಕೂಡ ದೊರಕಿವೆ. ಅಲ್ಲದೆ ಇಲ್ಲಿರುವ ನೀರಿನ ಬಾವಿ ಹಾಗೂ ದರ್ಬಾರ್ ಹಾಲ್ ಅನ್ನು ಗಮನಿಸಿದರೆ ಇದು ಕೇವಲ ಸೈನಿಕರು ಕಾವಲು ಕಾಯೋದಕ್ಕೆ ನಿರ್ಮಿಸಿದ ಕೋಟೆ ಮಾತ್ರವಲ್ಲ, ಇಲ್ಲಿ ಜನರು ಕೂಡ ವಾಸವಾಗಿದ್ರು ಅಂತ ಹೇಳಲಾಗುತ್ತೆ.
ಚೆನ್ನಭೈರಾದೇವಿಯು ಆಳ್ವಿಕೆ ನಡೆಸಿದ ಈ ಕೋಟೆಯನ್ನ ಮುಂದೆ ಬಿಜಾಪುರದ ಶರೀಫ್ ಉಲ್ ಮುಲ್ಕ್ ಅಭಿವೃದ್ಧಿಪಡಿಸಿದನೆಂದು ಒಂದಷ್ಟು ಇತಿಹಾಸಕಾರರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಚೆನ್ನಭೈರಾದೇವಿ ಜೀವಂತ ಇರುವವರೆಗೂ ಯಾರೂ ಕೂಡ ಗೆಲ್ಲಲಾಗದ ಈ ಕೋಟೆ ಮುಂದೆ ಕೆಳದಿ ನಾಯಕರು ಕೆಲಕಾಲ ಬಿಜಾಪುರ ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟಿತು. ನಂತರ ಈ ಕೋಟೆಯನ್ನ ಬ್ರಿಟಿಷರು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಈ ಕೋಟೆಯ ಮೂಲಕ ತಮ್ಮ ವ್ಯಾಪಾರ ವಹಿವಾಟಿನ ಮೇಲೆ ಹೆಚ್ಚಿನ ನಿಗಾ ವಹಿಸಿದರೆಂದು ಇತ್ತೀಚಿನ ದಿನಗಳಲ್ಲಿ ನಡೆಸಿದ ಸಂಶೋಧನೆಗಳಲ್ಲಿ ದಾಖಲು ಮಾಡಲಾಗಿದೆ. ಆದರೆ ವಿಪರ್ಯಾಸವೇನು ಗೊತ್ತಾ? ಈ ಕೋಟೆಯಲ್ಲಿರುವ ಫಲಕದಲ್ಲಿ ಈ ಕೋಟೆಯನ್ನ ಶರೀಫ್ ಉಲ್ ಮುಲ್ಕ್ ಕಟ್ಟಿಸಿದ ಎಂದು ಬರೆಯಲಾಗಿದೆ. ಆದರೆ ಈ ಮಾಹಿತಿಯನ್ನ ಹಲವಾರು ಇತಿಹಾಸಕಾರರು ಒಪ್ಪೋದಿಲ್ಲ. ಯಾಕಂದ್ರೆ ಶರೀಫ್ ಕಟ್ಟಿಸಿದ್ರು ಎನ್ನೋದಾದ್ರೆ ಕೋಟೆಯ ಒಳಭಾಗದಲ್ಲಿ ದೀಪಸ್ತಂಭ ಯಾಕೆ ಬಂತು ಹಾಗೂ ಕೋಟೆಯ ಒಂದು ಭಾಗದಲ್ಲಿ ಯಾಕೆ ಚಾಮುಂಡೇಶ್ವರಿಯ ವಿಗ್ರಹವಿದೆ ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡ ನಂತರ ಒಂದಿಷ್ಟು ಸಂಶೋಧನೆಗಳನ್ನು ಮಾಡಲಾಯಿತು. ಆಗ ದೊರೆತ ವಸ್ತುಗಳ ಆಧಾರದ ಮೇಲೆ ಮೂಲ ಕೋಟೆಯನ್ನ ಚೆನ್ನಭೈರಾದೇವಿಯು ನಿರ್ಮಿಸಿದ್ದು ಈ ಕೋಟೆಯನ್ನ ಮುಂದೆ ಶರೀಫ್ ಉಲ್ ಮುಲ್ಕ್ ಅಭಿವೃದ್ಧಿಪಡಿಸಿರಬಹುದೆಂದು ಹೇಳ್ತಾ ಇದ್ದಾರೆ. ಅದೇನೇ ಇದ್ರೂ ಈ ಕೋಟೆಯ ಅತ್ಯದ್ಭುತವಾದ ವಾಸ್ತುಶಿಲ್ಪ ನಮ್ಮನ್ನ ಅಂದಿನ ಕಾಲದವರಿಗಿದ್ದ ವಾಸ್ತುಶಿಲ್ಪ ಕಲಾ ನೈಪುಣ್ಯತೆಯನ್ನ ಎತ್ತಿ ತೋರಿಸುತ್ತೆ. ಮಳೆಗಾಲದ ಸಮಯದಲ್ಲಂತೂ ಈ ಕೋಟೆಯು ಹಸಿರುಡುಗೆಯನ್ನ ತೊಟ್ಟು ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತೆ. ತುಂತುರು ಹನಿಗಳ ನಡುವೆ ಚಲಿಸುವ ಮೋಡಗಳನ್ನು ದಿಟ್ಟಿಸ್ತಾ ದೂರದಲ್ಲಿ ಕಾಣೋ ಅಘನಾಶಿನಿ ಹಾಗೂ ಅರಬ್ಬಿ ಸಮುದ್ರಗಳ ವಿಹಂಗಮ ನೋಟವನ್ನು ಈ ಕೋಟೆಯ ಬುರುಜಿನಿಂದ ನಿಂತು ನೋಡಿದರೆ ಸ್ವರ್ಗ ಕಣ್ಮುಂದೆ ಇದೆಯೇನೋ ಅಂತ ಭಾಸವಾಗುತ್ತೆ. ವರ್ಷದ ಎಲ್ಲ ಸಮಯದಲ್ಲಿಯೂ ಈ ಕೋಟೆಗೆ ಭೇಟಿ ನೀಡಬಹುದಾಗಿದ್ದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30ರವರೆಗೆ ಈ ಕೋಟೆಯನ್ನು ವೀಕ್ಷಿಸಬಹುದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವ ಈ ಕೋಟೆಯು ಬೆಂಗಳೂರಿನಿಂದ 446 ಕಿಲೋಮೀಟರ್, ಗೋಕರ್ಣದಿಂದ 21.8 ಕಿಲೋಮೀಟರ್, ಕುಮಟಾದಿಂದ ಕೇವಲ 12.2 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದರೆ ನೀವು ಕೂಡ ಈ ಕೋಟೆಯ ಸೌಂದರ್ಯವನ್ನ ಒಂದು ಬಾರಿಯಾದರೂ ಕಣ್ತುಂಬಿಕೊಂಡು ಬನ್ನಿ. ಈಗಾಗಲೇ ಯಾರೆಲ್ಲ ಮಿರ್ಜಾನ್ ಕೋಟೆಯನ್ನ ವೀಕ್ಷಿಸಿದ್ದೀರೋ ಅವರೆಲ್ಲ ನೀವು ಮಿರ್ಜಾನ್ ಕೋಟೆಗೆ ಭೇಟಿ ನೀಡಿದ್ದರ ಅನುಭವಗಳನ್ನು ನಮಗೆ ತಪ್ಪದೆ ಕಾಮೆಂಟ್ ಮಾಡಿ. ನಿಮ್ಮ ಅನುಭವಗಳನ್ನು ಓದಿ ಇನ್ನಷ್ಟು ಜನ ಈ ಐತಿಹಾಸಿಕ ಕೋಟೆಯನ್ನ ಕಣ್ತುಂಬಿಕೊಂಡು ಬರಲಿ ಅಂತ ಆಶಿಸ್ತೇವೆ. ಸ್ನೇಹಿತರೆ, ನೋಡಿದ್ರಲ್ಲ ಮಿರ್ಜಾನ್ ಕೋಟೆಯ ಸೌಂದರ್ಯ ಹೇಗಿದೆ ಅನ್ನೋದನ್ನ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶಿಷ್ಟ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಂದನೆಗಳು.